Determine the resistance per unit length of a given wire by plotting current versus potential difference graph. Here, this is along y-axis ಏನು ತಗೋಬೇಕು current and along x-axis potential difference, that is voltage ತಗೋಬೇಕು, and you need to draw the graph. See, first ನೀವೇನು ಬರೀಬೇಕಾಗುತ್ತೆ, ಇಲ್ಲೇ ಪ್ರಿನ್ಸಿಪಲ್ ಬರೀಬೇಕಾಗುತ್ತೆ. ಪ್ರಿನ್ಸಿಪಲ್ ಇಂದ ಸಿಂಪಲ್ ಓಮ್ಸ್ ಲಾ ಅದ, that is current through a conductor directly proportional to potential difference across the ends of the conductor provided physical conditions, all physical conditions remains constant. Okay, and next ಏನು ಬರೀಬೇಕಾಗುತ್ತೆ, ಫಾರ್ಮುಲಾ ಬರೀಬೇಕಾಗುತ್ತೆ. ಫಾರ್ಮುಲಾ ಎಂತ ಹೇಳುತ್ತೆ, resistance of the wire, that is R, is equals to 1 divided by m. ಓಕೆ, ಇಲ್ಲಿ m ಅರ್ಥ ಏನು? m ಅಂದರೆ ದ ಸ್ಲೋಪ್ ಆಫ್ ದ ಗ್ರಾಫ್ ಆಫ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್. ಏನ್ರದು, ಸಿ ಹಿಯರ್ ಇಲ್ಲಿ ನೀವು ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಗ್ರಾಫ್ ಡ್ರಾ ಮಾಡಿದಾಗ ಆ ಗ್ರಾಫ್ನ ಸ್ಲೋಪ್ ಏನದಲ್ಲ, ದಟ್ ಈಸ್ ಸ್ಲೋಪ್ m is equals to ಅದರ ವ್ಯಾಲ್ಯೂ ಅದು, ದಟ್ ಈಸ್ m, ವೇರ್ ಸ್ಲೋಪ್ ಆಫ್ ದ ಗ್ರಾಫ್ ಆಫ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅಂಡ್ ಸೆಕೆಂಡ್ ಫಾರ್ಮುಲಾ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್, ದಟ್ ಈಸ್ r ಡಿವೈಡೆಡ್ ಬೈ l ಅದ. ಎಲ್ ಅಂದರೆ ಲೆಂತ್ ಆಫ್ ದ ಎಕ್ಸ್ಪೆರಿಮೆಂಟಲ್ ವೈರ್. ಓಕೆ, ನೆಕ್ಸ್ಟ್ ನೀವು ಸರ್ಕಿಟ್ ಡೈಗ್ರಾಮ್ ಡ್ರಾ ಮಾಡಿ, ಓಕೆ, ಲೇಬಲಿಂಗ್ ಮಾಡಬೇಕು. ಆನಂತರ ಏನೇನದ ಲೇಬಲಿಂಗ್ನ ಬರೀಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಗ್ರಾಫ್, ನೇಚರ್ ಆಫ್ ದ ಗ್ರಾಫನ್ನು ಡ್ರಾ ಮಾಡಬೇಕು. ಅದಾದ ನಂತರ ಆಬ್ಸರ್ವೇಷನು ಇಸ್ ಸಿಂಪಲ್, ದ ಲೆಂತ್ ಆಫ್ ದ ವೈರ್ ಆರ್ ಎಕ್ಸ್ಪೆರಿಮೆಂಟಲ್ ವೈರ್ ಎಲ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಮೀಟರ್. ಆ್ಯಂಡ್ ಟೇಬಲರ್ ಕಾಲಮನ್ನು ಬರೀಬೇಕಾಗುತ್ತೆ. ಟೇಬಲರ್ ಕಾಲಮಲ್ಲಿ ಟ್ರಯಲ್ ನಂಬರ್ ಫಸ್ಟ್, ಆನಂತರ ಕರೆಂಟ್, ಅನಂತರ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಬರೀರಿ. ಆ್ಯಂಡ್ ಇಲ್ಲಿ 6 ಟ್ರಯಲ್ ತೊಗೋಬೇಕಾಗತ್ತೆ. ಯಾಕ್ರಿ 6 ಟ್ರಯಲ್ ತೊಗೋಬೇಕು? ಬಿಕಾಸ್ ಇಲ್ಲಿ ಗ್ರಾಫ್ ಡ್ರಾ ಮಾಡಬೇಕಾಗತ್ತೆ, ಹಾಗಾಗಿ ವಿ ನೀಡ್ ಟು ಟೇಕ್ 6 ಟ್ರಯಲ್ಸ್ನ ತೊಗೋಬೇಕಾಗತ್ತೆ. ಆ್ಯಂಡ್ ಇದು ನಿಮಗೆ ಆಲ್ರೆಡಿ ಮತ್ತೆ ಗೊತ್ತು, ಇವೆಲ್ಲವನ್ನೂ ನೀವು ಫಸ್ಟ್ ಬರೀಲೇಬೇಕು. ಏನು, ಹಿಯರ್ ನಿಮ್ಮ ಎಕ್ಸ್ಪೆರಿಮೆಂಟ್ ಕೊಟ್ಟಾಗ ಫಸ್ಟ್ ಅದರ ಪ್ರಿನ್ಸಿಪಲ್ಲು, ಅದರ ಫಾರ್ಮುಲಾ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ದ ಟರ್ಮ್, ಸರ್ಕಿಟ್ ಡೈಗ್ರಾಮ್ ಆಯಿತು, ಟೇಬಲರ್ ಕಾಲಮ್ ಮತ್ತು ಅಬ್ಸರ್ವೇಷನ್, ಇದೆಲ್ಲವೂ ಬರೆದು ತೋರಿಸಿದ ನಂತರವೇ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಲೌ ಮಾಡಲಾಗತ್ತೆ, ಇಲ್ಲಾಂದರೆ ಮಾಡಲಾಗಲ್ಲ. ರೈಟ್? ಓಕೆ, ಈಗ ಸಪೋಸ್ ನೀವೆಲ್ಲ ಬರೆದಿರಂತ ಅನ್ಕೋರಿ. ಏನು, ಪ್ರಿನ್ಸಿಪಲ್ ಬರೆದ್ರಿ, ಫಾರ್ಮುಲಾ ಆಯಿತು, ದೆನ್ ಸರ್ಕಿಟ್ ಡೈಗ್ರಾಮ್, ನೇಚರ್ ಆಫ್ ದ ಗ್ರಾಫ್ ಆಯಿತು, ದೆನ್ ಅಬ್ಸರ್ವೇಷನ್, ಟೇಬಲರ್ ಕಾಲಮ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕ್ರಿ? ಹಿಯರ್ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ಆ ಬರೆದು ತೋರಿಸಿದ ನಂತರ ಸರ್ಕಿಟ್ ಡೈಗ್ರಾಮ್ ಕನೆಕ್ಷನ್ ಮಾಡಬೇಕಾಗತ್ತೆ. ಈ ಸರ್ಕಿಟ್ ಡೈಗ್ರಾಮ್ ಕನೆಕ್ಷನ್ ಮಾಡಲಿಕ್ಕೆ ಫಸ್ಟ್ ನಾವೇನು ಮಾಡೋಣ, ಈಗ ಫಸ್ಟ್ ಇಲ್ಲಿ ನೋಡ್ರಿ. ಸೊ ದಿಸ್ ಈಸ್ ಯುವರ್ ಬ್ಯಾಟ್ರಿ ಪಾಸಿಟಿವ್. ಬ್ಯಾಟ್ರಿ ಪಾಸಿಟಿವ್ದಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ರಿ? ಅಮೀಟರ್ನ ಪಾಸಿಟಿವ್ ಟರ್ಮಿನಲ್. ಇಲ್ಲಿ ಕೂಡ ಗಮನಿಸ್ಬೋದು, ದಿಸ್ ಈಸ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಅಲ್ಲಿಂದ ನಾವು ಏನು ಕನೆಕ್ಟ್ ಮಾಡ್ತಾ ಇದ್ದೀವಿ? ಅಮೀಟರ್ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ಅಮೀಟರ್ ನೆಗೆಟಿವ್ ಟರ್ಮಿನಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ರಿ? ವೋಲ್ಟ್ ಮೀಟರ್ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ದ ನೆಗೆಟಿವ್ ಟರ್ಮಿನಲ್ ಆಫ್ ಅಮೀಟರ್. ಅಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ? ಪಾಸಿಟಿವ್ ಟರ್ಮಿನಲ್ ಆಫ್ ದ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತಾ ಇದ್ದೀರಿ. ನೆಕ್ಸ್ಟು ಈ ವೋಲ್ಟ್ ಮೀಟರ್ ನೆಗೆಟಿವ್ ಟರ್ಮಿನಲಿಂದ ಡೈರೆಕ್ಟಾಗಿ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ? ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್. ಹಿಯರ್ ಈ ನೆಗೆಟಿವ್ ಟರ್ಮಿನಲ್ ಆಫ್ ದ ಯಾವುದು ವೋಲ್ಟ್ ಮೀಟರಿಂದ ಡೈರೆಕ್ಟಾಗಿ ಏನು ಕನೆಕ್ಟ್ ಮಾಡ್ತಾ ಇದ್ದೀವಿ? ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್. ಆ್ಯಂಡ್ ನೆಕ್ಸ್ಟು ದ ಲೋವರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್ ಇನ್ ದ ಪ್ಲಗ್ ಕೀ ಇನ್ ದ ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್. ಇಲ್ಲಿ ಗಮನಿಸ್ಬೋದು, ದ ಲೋವರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್ ಇನ್ ದ ಪ್ಲಗ್ ಕೀ, ಆ ಪ್ಲಗ್ ಕೀಯಿಂದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಇಲ್ಲಿ ಈ ಎಕ್ಸ್ಪೆರಿಮೆಂಟಲ್ ವೈರ್ ಏನದಲ್ಲ, ಅದರ ರೆಸಿಸ್ಟೆನ್ಸ್ ನೀವು ಕಂಡುಹಿಡಬೇಕಾಗಿರೋದು, ಅದನ್ನು ನೀವು ವೋಲ್ಟ್ ಮೀಟರ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಹಿಯರ್ ಇಲ್ಲಿ ನೀವು ಗಮನಿಸ್ಬೋದು, ಈ ವೋಲ್ಟ್ ಮೀಟರ್ಗೆ ನಾವೇನು ಮಾಡ್ತಾ ಇದ್ದೀವಿ? ಈ ಎಕ್ಸ್ಪೆರಿಮೆಂಟಲ್ ವೈರ್ ಏನದಲ್ಲ ಅದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅಥವಾ ನಿಮಗೆ ಇದನ್ನು ಈ ರೀತಿ ಲೂಸ್ ವೈರ್ ಕೊಡಬಹುದು, ಆರ್ ಈ ರೀತಿ ಇರುವಂತಹ ಒಂದು ಕಾಯಿಲ್ ಮಾಡಿದಂತಹ ಒಂದು ವೈರ್ ಕೂಡ ಕೊಡಬಹುದು. ಓಕೆ, ಆ್ಯಂಡ್ ದಿಸ್ ಇಸ್ ವಾಟ್ ಸರ್ಕಿಟ್. ಈ ಸರ್ಕಿಟ್ ಕನೆಕ್ಷನ್ ಆದ ನಂತರ ಏನು ಮಾಡಬೇಕ್ರಿ? ಸರ್ಕಿಟ್ ಕನೆಕ್ಷನ್ ಆದ ನಂತರ ನೀವು ಎಕ್ಸಾಮಿನರ್ಗೆ ತೋರಿಸ್ಬೇಕದು ಸರ್ಕಿಟ್ ಕನೆಕ್ಷನ್ನ. ಆ ನಂತರ ಸರ್ಕಿಟ್ ಅದು ಸರಿ ಅದ ಅಂತ ನಂತರವೇ ನೀವು ರೀಡಿಂಗ್ ತೊಗೋಬೇಕಾಗತ್ತೆ. ರೈಟ್? ಓಕೆ, ಈಗ ನಾವು ಏನಂತ ಅಂದ್ಕೊಳ್ಳೋ, ಸರ್ಕಿಟ್ ಕನೆಕ್ಷನ್ ಮಾಡಿದ್ವಿ, ಆನಂತರ ಎಕ್ಸಾಮಿನರ್ ತೋರಿಸಿದ್ರಿ. ನೆಕ್ಸ್ಟ್ ಏನು ಮಾಡಬೇಕು? ಈಗ ನೀವು ಬ್ಯಾಟ್ರಿ ಆನ್ ಮಾಡಿ ಕೀ ಹಾಕ್ತೀರಿ ಆ್ಯಂಡ್ ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡ್ತೀರಿ. ಆ್ಯಂಡ್ ರಿಯೋಸ್ಟ್ಯಾಟ್ನ ಅಡ್ಜಸ್ಟ್ ಮಾಡಿ ಕರೆಸ್ಪಾಂಡಿಂಗ್ ಕರೆಂಟ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗನ್ನು ಬರೀತಾ ಹೋಗಬೇಕು. ಓಕೆ, ಅದು ಈಗ ನಾವು ಅದನ್ನೇ ಮಾಡೋಣ ಈಗ. ಆ್ಯಂಡ್ ಹಿಯರ್ ಸೇ ದಿಸ್ ಈಸ್ ಅವರ್ ಫಸ್ಟ್ ರೀಡಿಂಗ್. ಫಸ್ಟ್ ರೀಡಿಂಗಲ್ಲಿ ಫಸ್ಟ್ ಏನು ಮಾಡಬೇಕ್ರಿ? ಫಸ್ಟ್ ಯು ನೀಡ್ ಟು ಫೈಂಡ್ ದ
ಲೀಸ್ಟ್ ಕೌಂಟ್ ಆಫ್ ದಿಸ್ ದ ಮೀಟರ್, ವೋಲ್ಟ್ ಮೀಟರ್ನ ಲೀಸ್ಟ್ ಕೌಂಟ್ ಅಥವಾ ಆ ಮೀಟರ್ನ ಲೀಸ್ಟ್ ಕೌಂಟ್ ಈಗ ಇಲ್ಲಿರೋದು ವೋಲ್ಟ್ ಮೀಟರ್. ಇದರಲ್ಲಿ ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟು ನೀವು ಕಂಡುಹಿಡಬೇಕು. ಓಕೆ, ಇಲ್ಲಿ ಹೇಗೆ ಕಂಡುಹಿಡಿಯೋದು? ವೆರಿ ಸಿಂಪಲ್. ಇಲ್ಲಿ ನಿಮಗೆ 0 ಕಾಣಿಸ್ತಾ ಇದೆ, ಇಲ್ಲಿ 1 ಕಾಣಿಸ್ತಾ ಇದೆ. ಆ್ಯಂಡ್ ಈ 0ದಿಂದ 1 ಎಷ್ಟು ಡಿವಿಷನ್ ಮಾಡಲಾಗಿದೆ ನೋಡ್ರಿ? 10 ಡಿವಿಷನ್ಸ್ಗಳಿವೆ. ಹಾಗಾಗಿ ಏನು ಬರೀತೀರಿ? 1 ವೋಲ್ಟನ್ನು 10 ಡಿವಿಷನ್ ಮಾಡಲಾಗಿದೆ. ಒಂದು ಡಿವಿಷನ್ನ ವ್ಯಾಲ್ಯೂ 0.1 ವೋಲ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಈಗ ನಿಮ್ಮ ವೋಲ್ಟ್ ಮೀಟರ್ನ ನೀಡಲ್ ಏನಾಗಿದೆ? ಫಸ್ಟ್ ಡಿವಿಷನ್ಗೆ ಬಂದು ನಿಂತದ್ದು ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಆನ್ ದ ಫಸ್ಟ್ ಡಿವಿಷನ್. ಅಂದರೆ ಏನ್ರಿ ಇದರ ರೀಡಿಂಗ್ ಏನು? ದಟ್ ಈಸ್ 0.1 ವೋಲ್ಟ್ ಇದರ ರೀಡಿಂಗ್ ಆಗುತ್ತೆ. ಹಾಗಾಗಿ ನೀವು ಈಗ ಏನು ಬರೀಬೇಕಾಗುತ್ತೆ? ವೋಲ್ಟ್ ಮೀಟರ್ ರೀಡಿಂಗ್ ಏನು ಬರಿತಾ ಇದೀವಿ ನಾವು? ದ ವೋಲ್ಟ್ ಮೀಟರ್ ರೀಡಿಂಗ್ ವಿಲ್ ಬಿ, ವೋಲ್ಟ್ ಮೀಟರ್ ರೀಡಿಂಗ್ ಎಷ್ಟು? 0.1 ವೋಲ್ಟ್. ನೆಕ್ಸ್ಟ್ ಏನು ಮಾಡಬೇಕ್ರಿ? ಅದರ ಕರೆಸ್ಪಾಂಡಿಂಗ್ ಅಮೀಟರ್ ರೀಡಿಂಗ್ ಕೂಡ ನೀವು ನೋಡಬೇಕಾಗುತ್ತೆ. ಇಲ್ಲಿ ಅಮೀಟರ್ ರೀಡಿಂಗ್ ನೋಡ್ರಿ, ದಿಸ್ ಈಸ್ ಯುವರ್ ಮಿಲಿ ಅಮೀಟರ್. ಅಮೀಟರ್ ಕೊಡಲಿಲ್ಲ ನಮಗೆ, ಮಿಲಿ ಅಮೀಟರ್ ಅದ ಇಲ್ಲೇ. ಆ್ಯಂಡ್ ಇಲ್ಲಿ ಇದು ಥರ್ಡ್ ಡಿವಿಷನ್ ಬಂದದ. ಎಷ್ಟು ಇದ್ರ ವ್ಯಾಲ್ಯೂ? ವೆರಿ ಸಿಂಪಲ್. ಇಲ್ಲಿ ಕಾಣಿಸ್ತಾ ಇರೋದು 0, ಇದು 100. ಇನ್ ಬಿಟ್ವೀನ್ ಎಷ್ಟು ಡಿವಿಷನ್ಗಳಿವೆ? ಇನ್ ಬಿಟ್ವೀನ್ 10 ಡಿವಿಷನ್ಸ್ಗಳಿವೆ. ಹಾಗಾಗಿ 100 ಡಿವೈಡೆಡ್ ಬೈ 10 ಮಾಡಿದರೆ ಇಸ್ ಈಕ್ವಲ್ಸ್ ಟು 10. ಅಂದರೆ ಏನರ್ಥ ಇಲ್ಲಿ? ಒಂದು ಡಿವಿಷನ್ನ ವ್ಯಾಲ್ಯೂ ಎಷ್ಟದ? ದಟ್ ಈಸ್ 10 ಮಿಲಿ ಆಂಪಿಯರ್ ಅದ ಅಂತ ಅರ್ಥ. ಬಿಕಾಸ್ ಹಿಯರ್ ಇಸ್ ಮಿಲಿ ಆಂಪಿಯರ್ ಕೊಡಲಾಗಿದೆ. ಓಕೆ, ಈಗ ಎಷ್ಟನೇ ಡಿವಿಷನ್ ಬಂದ? ದಿಸ್ ಇಸ್ 0, 1, 2, ಥರ್ಡ್ ಡಿವಿಷನ್ ಆಗದ. ಹಾಗಾಗಿ ಇದರ ರೀಡಿಂಗ್ ಎಷ್ಟು ಹೇಳುತ್ತೆ? ದಟ್ ಈಸ್ ಥರ್ಡ್ ಡಿವಿಷನ್ ಇಂಟು ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಅಮೀಟರ್, ಮಿಲಿ ಅಮೀಟರ್ ಇಸ್ 0 ಎಷ್ಟು? ದಟ್ ಈಸ್ 10 ಮಿಲಿ ಆಂಪಿಯರ್. ಹಾಗಾಗಿ ದಟ್ಸ್ ಈಕ್ವಲ್ ಟು 30 ಮಿಲಿ ಆಂಪಿಯರ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ನೋಟ್ ಮಾಡ್ತಾ ಇದ್ದೀವಿ. Now the reading is, that is 30 ಮಿಲಿ ಆಂಪಿಯರ್ ಅಂತ ಬರಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ರೀಡಿಂಗ್ ಏನು ಮಾಡೋದು? ಮತ್ತೆ ನೀವು ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡಬೇಕು. ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡಿ ವೋಲ್ಟ್ ಮೀಟರ್ ರೀಡಿಂಗನ್ನು ಮತ್ತು ಅಮೀಟರ್ ರೀಡಿಂಗ್ ನೋಡ್ಕೋಬೇಕು. ಈಗ ನಮ್ಮ ನೆಕ್ಸ್ಟ್ ಮತ್ತೊಂದು ವಿಷಯ, ಇಲ್ಲಿ ಯಾವುದು ಕಡಿಮೆ ಡಿಸ್ಪ್ಲೇಸ್ ಆಗ್ತಾ ಇದೆಯಲ್ಲ, ಡಿವಿಷನ್ ಎಷ್ಟು ಕಡಿಮೆ, ಅದನ್ನು ಫಸ್ಟ್ ನೋಟ್ ಮಾಡಿಕೊಂಡು ಆನಂತರ ಹೆಚ್ಚು ಡಿಸ್ಪ್ಲೇಸ್ ಆಗೋದನ್ನು ನೋಟ್ ಮಾಡಿಕೊಂಡ್ರೆ ಸರಿಯಾಗಿರುತ್ತೆ, ರೈಟ್? ಓಕೆ, ಈಗ ವೋಲ್ಟ್ ಮೀಟರ್ ನಮ್ಮ ಎರಡನೇ ರೀಡಿಂಗಲ್ಲಿ ಇದರ ಲೀಸ್ಟ್ ಕೌಂಟ್ ಗೊತ್ತು. ಈ ಒಂದು ಏನು ನಮ್ಮ ವೋಲ್ಟ್ ಮೀಟರ್ನ ಲೀಸ್ಟ್ ಕೌಂಟ್ ನಿಮಗೆ ಗೊತ್ತು, ದಟ್ ಈಸ್ 0.1 ಅದ. ಇಲ್ಲಿಗೆ ಎರಡನೇ ಡಿವಿಷನ್ ನಮ್ಮ ನೀಡಲ್ ಬಂದಿದೆ. ಹಾಗಾಗಿ 0.1 ಇಂಟು 2 ದ್ಯಾಟ್ಸ್ ಈಕ್ವಲ್ ಟು 0.2 ವೋಲ್ಟ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಬರಿತಾ ಇದ್ದೀವಿ. ದಟ್ ಈಸ್ ವೋಲ್ಟ್ ಮೀಟರ್ ರೀಡಿಂಗ್ ಈಸ್ ಹಿಯರ್, ಇಟ್ ಈಸ್ 0.2 ವೋಲ್ಟ್. ಆ್ಯಂಡ್ ಕರೆಸ್ಪಾಂಡಿಂಗ್ ಅಮೀಟರ್ ರೀಡಿಂಗ್ ಕೂಡ ನಾವು ನೋಟ್ ಮಾಡಬೇಕಾಗತ್ತೆ. ಆ್ಯಂಡ್ ಹಿಯರ್ ಇಟ್ ಈಸ್ ಅಮೀಟರ್ ರೀಡಿಂಗ್. ನೋಡ್ಬೋದು ಇಲ್ಲಿ ನೀವು ಇದರ ಲೀಸ್ಟ್ ಕೌಂಟ್ ಗೊತ್ತು. ಎಷ್ಟು ಲೀಸ್ಟ್ ಕೌಂಟ್ ಇದ್ದು? 10 ಮಿಲಿ ಆಂಪಿಯರ್ ಇದರ ಲೀಸ್ಟ್ ಕೌಂಟು. ಈಗ ನಿಮಗೆ ಇಲ್ಲೇ 5th ಡಿವಿಷನ್ ಬಂದದ. ಹಾಗಾಗಿ 10 ಮಿಲಿ ಆಂಪಿಯರ್ ಇಂಟು 5 ದ್ಯಾಟ್ಸ್ ಈಕ್ವಲ್ಸ್ ಟು 50 ಮಿಲಿ ಆಂಪಿಯರ್. ಈಗ ಇದರ ರೀಡಿಂಗ್ ಏನದ? ಅದರ ಕರೆಸ್ಪಾಂಡಿಂಗ್ ರೀಡಿಂಗ್ ಏನದ? ಮಿಲಿ ಅಮೀಟರ್ ರೀಡಿಂಗ್ ದಟ್ ಈಸ್ 50 ಮಿಲಿ ಆಂಪಿಯರ್ ಅಂತ ಬರಿತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ನೀವು ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡ್ತೀರಿ. ಅಡ್ಜಸ್ಟ್ ಮಾಡಿದ ನಂತರ ಮತ್ತೆ ವೋಲ್ಟ್ ಮೀಟರ್ ಮತ್ತು ಅಮೀಟರ್ ರೀಡಿಂಗ್ ನೋಡ್ತಾ ಇದ್ದೀವಿ ಈಗ. ಆ್ಯಂಡ್ ನಾವು ದ ನೆಕ್ಸ್ಟ್ ರೀಡಿಂಗ್ ಇಲ್ಲಿ ಕಾಣ್ತಾ ಇರೋದು ಥರ್ಡ್ ಡಿವಿಷನ್ ಬಂದರೆ ಇದರ ಲೀಸ್ಟ್ ಕೌಂಟ್ ಗೊತ್ತು. ಇದರ ಲೀಸ್ಟ್ ಕೌಂಟು 0.1 ಅದ. ಈ ಒಂದು ವೋಲ್ಟ್ ಮೀಟರ್ನ ಲೀಸ್ಟ್ ಕೌಂಟ್ ಇಂಟು ಥರ್ಡ್ ಡಿವಿಷನ್ ದಟ್ ಈಸ್ 0.3 ವೋಲ್ಟ್ ಆಗಿದೆ. ಆ್ಯಂಡ್ ವೋಲ್ಟ್ ಮೀಟರ್ ರೀಡಿಂಗ್ ನಾವು ಏನು ಬರಿತಾ ಇದ್ದೀವಿ? ನಾವು ಇಟ್ ಈಸ್ 0.3 ವೋಲ್ಟ್. ಆ್ಯಂಡ್ ಇದರ ಕರೆಸ್ಪಾಂಡಿಂಗ್ ಅಮೀಟರ್ ರೀಡಿಂಗ್ ಕೂಡ ನೋಡಬೇಕು. ಅದರ ಕರೆಸ್ಪಾಂಡಿಂಗ್ ಇಲ್ಲಿ 0.3 ವೋಲ್ಟ್ ಇದ್ದಾಗ, ಇಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ 0.3 ವೋಲ್ಟ್ ಇದ್ದಾಗ ಅದೇ ಸಮಯದಲ್ಲಿ ನಮ್ಮ ಅಮೀಟರ್ನ ರೀಡಿಂಗ್ ಏನದಲ್ಲ ಅದೆಷ್ಟದ ನೋಡಬೇಕು. ಇಲ್ಲಿದು 8th ಡಿವಿಷನ್ ಬಂದಿದೆ. ದಿಸ್ ನೀಡಲ್, ಎಲ್ಲಿ ಈ ನೀಡಲ್ ಏನದು 8th ಡಿವಿಷನ್ ಅದ. ನಿಮ್ಗೆ ಗೊತ್ತು ಇದರ ಲೀಸ್ಟ್ ಕೌಂಟ್ ಎಷ್ಟು ಅಂತ ಹೇಳಿ, ಅದು 10 ಮಿಲಿ ಆಂಪಿಯರ್. ಹಾಗಾಗಿ ದ್ಯಾಟ್ಸ್ ಈಕ್ವಲ್ ಟು 80 ಮಿಲಿ ಆಂಪಿಯರ್ ಅಂತ ಬರಿತಾ ಇದ್ದೀವಿ. ಆ್ಯಂಡ್ ಇದರ ಕರೆಸ್ಪಾಂಡಿಂಗ್ ಏನು ಅಮೀಟರ್ ರೀಡಿಂಗ್ ಅದಲ್ಲ ದಟ್ ಈಸ್ 80 ಮಿಲಿ ಆಂಪಿಯರ್ ಬರಿತಾ ಇದ್ದೀರಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ನೀವು ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡ್ತೀರಿ, ಮೂವ್ ಮಾಡ್ತೀರಿ, ಆವಾಗ ನಿಮಗೆ ಕಂಡು ಬರುವಂತಹ ವೋಲ್ಟೇಜನ್ನು ಬರಿತಾ ಇದ್ದೀರಿ. ಆ್ಯಂಡ್ ನಾವು ಇಟ್ ಈಸ್ 0. ಎಷ್ಟದ ಈಗ ವೋಲ್ಟೇಜ್ ನೀವು ಗಮನಿಸ್ಬೋದು. ನಾವು ಇಟ್ ಈಸ್ 0.4 ವೋಲ್ಟ್. ಹೇಗೆ ಹೇಳ್ತಾ ಇದ್ರಿ ನಾವು? ಇದರ ಲೀಸ್ಟ್ ಕೌಂಟ್ ಎಷ್ಟು? 0.1 ವೋಲ್ಟ್ ಅದ. ಆ್ಯಂಡ್ ಇಲ್ಲಿ 4th ಡಿವಿಷನ್ಗೆ ಇದು ಬಂದದ ನೀಡಲು. ಹಾಗಾಗಿ ಇಂಟು 4 ಇಸ್ ಈಕ್ವಲ್ ಟು 0.4 ವೋಲ್ಟ್
ಅದನ್ನೇ ನಾವು ಇಲ್ಲೇ ನಮ್ಮ ವೋಲ್ಟ್ ಮೀಟರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರೆಯುವ ಕಾಲಮಲ್ಲಿ ಏನು ಬರಿತಾ ಇದ್ದೀವಿ, ದಟ್ ಈಸ್ 0.4 ವೋಲ್ಟ್ ಅಂತ ಬರಿತಾ ಇದ್ದೀರಿ. ಆ್ಯಂಡ್ ಇದರ ಕರೆಸ್ಪಾಂಡಿಂಗ್ ಏನು ಅಮೀಟರ್ ರೀಡಿಂಗ್ ಅದಲ್ಲ, ಅದರ ಕರೆಸ್ಪಾಂಡಿಂಗ್ ಅಮೀಟರ್ ರೀಡಿಂಗ್ ಇದು 0.4 ವೋಲ್ಟ್ ಇದ್ದಾಗ ಇದು ಎಷ್ಟು ಕರೆಂಟ್ ತೋರಿಸ್ತಾ ಇದೆ ನೀವು ಡೈರೆಕ್ಟಾಗಿ ನೋಡಬಹುದು. ಇದು ನಾವು ಇಟ್ ಇಸ್ ಶೋಯಿಂಗ್ 100 ಮಿಲಿ ಆಂಪಿಯರ್. ಓಕೆ, ಇದು ತೋರಿಸ್ತಾ ಇರೋದಕ್ಕೆ ಡೈರೆಕ್ಟಾಗಿ 100 ಮಿಲಿ ಆಂಪಿಯರ್ ಹೇಗೆ ಹೇಳ್ತಾ ಇದ್ದಾರೆ, ವೆರಿ ಸಿಂಪಲ್. ಓಕೆ, 1 ಡಿವಿಷನ್ ವ್ಯಾಲ್ಯೂ ಎಷ್ಟದ 10 ಮಿಲಿ ಆಂಪಿಯರ್. ಓಕೆ, ಆ್ಯಂಡ್ ಈಗ ಇದು 10th ಡಿವಿಷನ್ ಕದ, ಆ್ಯಂಡ್ 10 × 10 100 ಮಿಲಿ ಆಂಪಿಯರ್. ನಾವು ಯು ಕ್ಯಾನ್ ರೈಟ್ ಎಷ್ಟಂತ ಬರಿತಾ ಇದ್ರಿ ಈಗ, ದಟ್ ಈಸ್ 100 ಮಿಲಿ ಆಂಪಿಯರ್. ಅಂದರೆ ನಮ್ಮ ವೋಲ್ಟ್ ಮೀಟರ್ನ ರೀಡಿಂಗ್ 0.4 ವೋಲ್ಟ್ ಇದ್ದಾಗ ಆ ಮೀಟರ್ ರೀಡಿಂಗ್ 100 ಮಿಲಿ ಆಂಪಿಯರ್ ಕಾಣಿಸ್ತಾ ಇದೆ ನಮಗೆ. ನೆಕ್ಸ್ಟ್ ಮತ್ತೆ ನೀವು ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡ್ತೀರಿ ಆ್ಯಂಡ್ ಕರೆಸ್ಪಾಂಡಿಂಗ್ ವೋಲ್ಟೇಜನ್ನು ನಾವು ನೋಟ್ ಮಾಡ್ತಾ ಇದ್ದೀವಿ. ಈಗ ವೋಲ್ಟೇಜ್ ಎಷ್ಟದ ಅಂತ ನೋಡಿದ್ರೆ 5th ಡಿವಿಷನ್ಕ್ಕೇನು ನಮ್ಮ ನೀಡಲ್ ಬಂದಂಥದ 5 × 0.1 is equals to 0.5 ವೋಲ್ಟ್. ಅದನ್ನೇ ನಾವು ವೋಲ್ಟ್ ಮೀಟರ್ ಇನ್ನು ರೀಡಿಂಗ್ ಬರೆಯುವ ಕಾಲಮಲ್ಲಿ ಏನು ಬರಿತಾ ಇದ್ದೀವಿ, 0.5 ವೋಲ್ಟ್ ಅಂತ ಬರಿತಾ ಇದ್ದೀವಿ. ಅದರ ಕರೆಸ್ಪಾಂಡಿಂಗ್ ಓಕೆ, ಈಗ ನಿಮ್ಮ ವೋಲ್ಟ್ ಮೀಟರ್ 0.5 ವೋಲ್ಟ್ ತೋರಿಸುವಾಗ ಅದೇ ಸಮಯದಲ್ಲಿ ಅಮೀಟರ್ ರೀಡಿಂಗ್ ಏನಾಗಿದೆ ಅಂತ ನೋಡಿದರೆ, ಅಮೀಟರ್ ರೀಡಿಂಗ್ ನೀವು ಗಮನಿಸಬಹುದು. ಇಲ್ಲಿ ಈ ಮಿಲಿ ಅಮೀಟರ್ನ ಲೀಸ್ಟ್ ಕೌಂಟ್ ಎಷ್ಟದ 10 ಮಿಲಿ ಆಂಪಿಯರ್ ಅದ. ಆ್ಯಂಡ್ ಈಗ ಇದು 10, 11, 12, 13, 14th ಡಿವಿಷನ್ ಬರ್ತಾ ಇದೆ. ನಾವು ಇಟ್ ಈಸ್ ಇದರ ಲೀಸ್ಟ್ ಕೌಂಟ್ ಎಷ್ಟು 10 ಮಿಲಿ ಆಂಪಿಯರ್. ಇದು 14th ಡಿವಿಷನ್ ತೋರಿಸ್ತಾ ಇದೆ, ಹಾಗಾಗಿ 140 ಮಿಲಿ ಆಂಪಿಯರ್ ಅಂತ ಬರಿತೀವಿ. ಈಗ ನಾವು ಇದರ 0.5 ವೋಲ್ಟ್ ಏನು ವೋಲ್ಟೇಜ್ ಇದ್ದಾಗ, ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ 140 ಮಿಲಿ ಆಂಪಿಯರ್ ಇಂದ ಇಲ್ಲಿ ಕರೆಂಟ್ ಕಾಣಿಸ್ತಾ ಇದೆ ನಮಗೆ. ಆ್ಯಂಡ್ ಮತ್ತೆ ನೀವು ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡಿದಾಗ ನಿಮಗೆ ವೋಲ್ಟ್ ಮೀಟರ್ ರೀಡಿಂಗ್ನ ಮತ್ತೆ ಇನ್ಕ್ರೀಸ್ ಮಾಡ್ತೀರಿ. ನಾವು ಯು ಕ್ಯಾನ್ ಸಿ ಹಿಯರ್ ದ ವೋಲ್ಟ್ ಮೀಟರ್ ರೀಡಿಂಗ್ ಈಸ್ 0.6 ವೋಲ್ಟ್ ಅದ, ಬಿಕಾಸ್ ಇದು 6th ಡಿವಿಷನ್ ಬರ್ತಾ ಇದೆ. ಇದರ ಲೀಸ್ಟ್ ಕೌಂಟ್ ನಿಮಗೆ ಗೊತ್ತು 0.1 ಅದ. 0.1 × 6 that is equal to 0.6 ವೋಲ್ಟ್. ಆ್ಯಂಡ್ ಹಿಯರ್ ಅದರ ಕರೆಸ್ಪಾಂಡಿಂಗ್ ಇದು 0.6 ವೋಲ್ಟ್ ಇದು ತೋರಿಸುವಾಗ ಅದೇ ಸಮಯದಲ್ಲಿ ಈ ನಮ್ಮ ಅಮೀಟರ್ ರೀಡಿಂಗ್ ಎಷ್ಟು ನೋಡಬೇಕು. ಆ ಅಮೀಟರ್ ರೀಡಿಂಗ್ ನೀವು ಕಾಣಬಹುದು, ಇದು 10 ಆಯಿತು ಡಿವಿಷನ್, ಇದು 15, 16, 17. ಓಕೆ, ದಟ್ ಈಸ್ 17 ಇಂಟು ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಮಿಲಿ ಅಮೀಟರ್ ಈಸ್ 10 ಮಿಲಿ ಆಂಪಿಯರ್ ಅದ. ಹಾಗಾಗಿ ಎಷ್ಟಾಯಿತು ಇದು ರೀಡಿಂಗ್ 170 ಮಿಲಿ ಆಂಪಿಯರ್ ಕರೆಂಟ್ ಇದು ತೋರಿಸ್ತಾ ಇರೋದು. ಹಾಗಾಗಿ ಇಲ್ಲಿ 0.6 ವೋಲ್ಟೇಜ್ ಇದ್ದಾಗ 170 ಮಿಲಿ ಆಂಪಿಯರ್ ಕರೆಂಟ್ ತೋರಿಸ್ತಾ ಇದೆ. ಓಕೆ, ಇದೆಲ್ಲವೂ ಟ್ಯಾಬ್ಯುಲರ್ ಕಾಲಮ್ ಫಿಲ್ ಆದ ನಂತರ ನೀವೇನು ಮಾಡಬೇಕಾಗತ್ತೆ, ಗ್ರಾಫನ್ನು ಡ್ರಾ ಮಾಡಬೇಕಾಗುತ್ತೆ. ಗ್ರಾಫ್ ಶೀಟ್ ಕೊಡಲಾಗುತ್ತೆ ಆ್ಯಂಡ್ ಈ ಗ್ರಾಫನ್ನು ಡ್ರಾ ಮಾಡೋದು ಬಹಳನೇ ಇಂಪಾರ್ಟೆಂಟು. ಆ್ಯಂಡ್ ಗ್ರಾಫ್ ಅಲಾಂಗ್ ಇಲ್ಲಿ ಮೇಲೆ ಹೇಳ್ದಂಗೆ ಅಲಾಂಗ್ ಎಕ್ಸ್ ಎಕ್ಸಿಸ್ ಏನು ತೊಗೋಬೇಕು ನಾವು, ಅಲಾಂಗ್ ಎಕ್ಸ್ ಎಕ್ಸಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ತೊಗೋಬೇಕು. ಆ್ಯಂಡ್ ಅಲಾಂಗ್ ವೈ ಎಕ್ಸಿಸ್ ಕರೆಂಟ್ ತೊಗೋಬೇಕು. ಆ್ಯಂಡ್ ಅದನ್ನೇ ನಾವಿಲ್ಲಿ ಗ್ರಾಫಲ್ಲಿ ಹೇಳ್ತಾ ಇದ್ದೀವಿ. ಸಿ ಲೆಟ್ಸ್ ಸೇ ದಿಸ್ ಈಸ್ ಅವರ್ ಗ್ರಾಫ್. ಅಲಾಂಗ್ ಎಕ್ಸ್ ಎಕ್ಸಿಸ್ ಏನು ತೊಗೋತಾ ಇದ್ದೀರಿ, ಅಲಾಂಗ್ ಎಕ್ಸ್ ಎಕ್ಸಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ದಟ್ ಈಸ್ ವೋಲ್ಟ್ ತೊಗೊಳ್ತಾ ಇದ್ದೀರಿ. ಆ್ಯಂಡ್ ಅಲಾಂಗ್ ವೈ ಎಕ್ಸಿಸ್ ಕರೆಂಟ್ ದಟ್ ಈಸ್ ಯಾವ ರೀತಿಯದ ಮಿಲಿ ಆಂಪಿಯರ್ನಲ್ಲದ ಅದನ್ನು ಅಲಾಂಗ್ ವೈ ಎಕ್ಸಿಸ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ದಟ್ ಈಸ್ ವಾಟ್ ಯುವರ್ ಏನು ಹೇಳ್ತಾ ಇರೋದು, ಗ್ರಾಫ್ ಡ್ರಾ ಮಾಡ್ರಿ ಅಂತ. ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಅ ಗಿವನ್ ವೈರ್ ಬೈ ಪ್ಲಾಟಿಂಗ್ ಅ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗ್ರಾಫ್ ಅಂತ ಹೇಳ್ತಾ ಇರೋದು. ಓಕೆ, ಈಗ ಫಸ್ಟು ಆ ರೀಡಿಂಗನ್ನು ಏನು ಬಂದಂತಹ ರೀಡಿಂಗನ್ನು ಗ್ರಾಫಲ್ಲಿ ಸೆಟ್ ಆಗುವಾಗ ನೀವು ಸ್ಕೇಲಿಂಗ್ ಮಾಡಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಬಂದಂಥ ರೀಡಿಂಗ್ ನೋಡ್ರಿ, ಅಲಾಂಗ್ ಎಕ್ಸ್ ಎಕ್ಸಸ್ ನೀವು ತೆಗೆದುಕೊಳ್ಬೇಕಾಗಿರೋದು ವೋಲ್ಟೇಜು ಪೊಟೆನ್ಷಿಯಲ್ ಡಿಫ್ರೆನ್ಸು ಅದು 0.1 ಇಂದ 0.6ವರೆಗೂ ಅದ. ಆ್ಯಂಡ್ ಇಲ್ಲಿ ಕರೆಂಟ್ ದಟ್ ಈಸ್ ಇನ್ ಮಿಲಿ ಆಂಪಿಯರ್ ಅಲ್ಲದ 30 ಮಿಲಿ ಆಂಪಿಯರಿಂದ 170 ಮಿಲಿ ಆಂಪಿಯರ್ ಅದ. ಇದನ್ನು ಅಲಾಂಗ್ ಎಕ್ಸ್ ಮತ್ತು ವೈ ಎಕ್ಸಸ್ ಫಿಟ್ ಮಾಡಬೇಕು. ಹೇಗೆ ಮಾಡಬೇಕು ರೀ? ಓಕೆ, ಇಫ್ ಐ ಟೇಕ್ ಸೇ ಎಷ್ಟು 0.1 ವೋಲ್ಟ್ ಅಲಾಂಗ್ ಎಕ್ಸ್ ಎಕ್ಸಸ್ ಅಂದರೆ 0.1 ವೋಲ್ಟಿಗೆ 1 ಸೆಂಟಿಮೀಟರ್ ತಗೊಳ್ಕೊಳ್ತಾ ಹೋದರೆ 6 ಸೆಂಟಿಮೀಟರ್ ಇಷ್ಟರಲ್ಲೇ ಮುಗಿದು ಬಿಡುತ್ತೆ. ಇಷ್ಟರಲ್ಲೇ ಸರಿಯಾಗಿ ಕಾಣಲ್ಲ ಗ್ರಾಫ್. ಓಕೆ, ಹಾಗಾಗಿ ನಾನು ಏನು ತಗೊಳ್ತಾ ಇದ್ದೀನಿ, ಅಲಾಂಗ್ ಸ್ಕೇಲ್ ತಗೋಬೇಕು, ಬರೀಲೇಬೇಕು ಇದನ್ನು. ಅಲಾಂಗ್ ಎಕ್ಸ್ ಎಕ್ಸಸ್ 2 ಸೆಂಟಿಮೀಟರ್ಗೆ 0.1 ವೋಲ್ಟ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಗಮನಿಸ್ಬೋದು ಎಷ್ಟು ಇದು 2 ಸೆಂಟಿಮೀಟರ್ ಅದ. ಈ 2 ಸೆಂಟಿಮೀಟರ್ಗೆ 0.1 ವೋಲ್ಟ್, ನೆಕ್ಸ್ಟ್ 2 ಸೆಂಟಿಮೀಟರ್ 0.2 ವೋಲ್ಟ್,
ನೆಕ್ಸ್ಟ್ ಇದೇ ರೀತಿ ಓಕೆ ದಟ್ಸ್ ಫಸ್ಟ್ ಅಲಾಂಗ್ ಎಕ್ಸ್ ಎಕ್ಸ್ ಎಷ್ಟು ತಗೊಳ್ತಾ ಇದ್ದೀವಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ವೋಲ್ಟ್. ಆ್ಯಂಡ್ ನೆಕ್ಸ್ಟ್ ಅಲಾಂಗ್ ವೈ ಎಕ್ಸಿಸ್ ನಮ್ಗೆ ವ್ಯಾಲ್ಯೂ ಎಲ್ಲಿಂದ ಅದ 30ದಿಂದ 170ವರೆಗೂ ಅದ. ಓಕೆ ಸಪೋಸ್ ನಾನು ಇಲ್ಲಿ ಏನು ಮಾಡಿದೆ ಅಲಾಂಗ್ ಎಕ್ಸ್ ಎಕ್ಸಿಸ್ 1 ಸೆಂಟಿಮೀಟ್ರಿಗೆ 10 ವೋಲ್ಟ್ ಅಂತ ತಗೊಳ್ತಾ 10 ಮಿಲಿ ಆಂಪಿಯರ್ ತಗೊಳ್ತಾ ಹೋದರೆ ಇದು ಬಹಳನೇ ಹೋಗುತ್ತೆ, ಇದು ಇಲ್ಲಿವರೆಗೂ ಬರುತ್ತೆ. ಓಕೆ ಅಷ್ಟು ನಮ್ಮ ಸ್ಪೇಸ್ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ 1 ಸೆಂಟಿಮೀಟರ್ ಅಲಾಂಗ್ ವೈ ಎಕ್ಸಿಸ್ ನೀವು ತೊಗೋಬೋದು. ಇಫ್ ಯುವರ್ ಗ್ರಾಫ್ ಇಸ್ ಬಿಗರ್ ನೀವು 2 ಸೆಂಟಿಮೀಟರ್ಸ್ ಈಕ್ವಲ್ ಟು 20 ಮಿಲಿ ಆಂಪಿಯರ್ ತೊಗೋಬೋದು, ಏನು ಸಮಸ್ಯೆ ಇಲ್ಲ. ಅಥವಾ 1 ಸೆಂಟಿಮೀಟರ್ಸ್ ಈಕ್ವಲ್ ಟು 10 ಮಿಲಿ ಆಂಪಿಯರ್ ತೊಗೋಬೋದು. ಓಕೆ ಈಗ ನಾನು ತಗೊಳ್ತಾ ಇರೋದು 1 ಸೆಂಟಿಮೀಟರ್ಸ್ ಈಕ್ವಲ್ ಟು 20 ಮಿಲಿ ಆಂಪಿಯರ್. ನೀವು ಗಮನಿಸ್ಬೋದು ಇಲ್ಲಿ ಏನಂದ್ರೆ ಇದು 1 ಸೆಂಟಿಮೀಟರ್ಗೆ ಎಷ್ಟು ತಗೋತಾ ಇದೀವಿ 20 ಮಿಲಿ ಆಂಪಿಯರ್, ರೈಟ್. ನೆಕ್ಸ್ಟ್ 1 ಸೆಂಟಿಮೀಟರ್, ನೆಕ್ಸ್ಟ್ 20 ಮಿಲಿ ಆಂಪಿಯರ್. ಈ ರೀತಿ ಈ ಸ್ಕೇಲಿಂಗನ್ನು ಬರೆದು ಅದೇ ಪ್ರಕಾರ ನೀವು ಇಲ್ಲೇ ಏನು ಮಾಡಬೇಕು ಗ್ರಾಫನ್ನು ಪ್ಲಾಟ್ ಮಾಡ್ಲಿಕ್ಕೆ ನೋಡ್ಕೋಬೇಕು. ಓಕೆ ನೆಕ್ಸ್ಟು ಈಗ ಇಲ್ಲಿ ಬಹಳ ಸರಳದ ಇದು ಏನು 0.1 ಎಲ್ಲಿದೆ ರೀ 0.1. ಓಕೆ ಇಲ್ಲೇ ಅದ 0.1 ಎಲ್ಲಿದೆ 0.1 ಇಲ್ಲೇ ಅದ. ಆದರೆ ನಾನು ಇನ್ನೊಂದು ಟೆಕ್ನಿಕ್ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಬೇರೆ ಗ್ರಾಫ್ ಇದೀಗಂತೂ ಗ್ರಾಫ್ ಬಹಳ ಈಸಿ ಅದ. ಅದರ ಒಂದು ಟೆಕ್ನಿಕ್ ಹೇಳ್ತೀನಿ, ಅದು ಬಹಳ ಸರಳ ಆಗುತ್ತೆ. ಏನು ಟೆಕ್ನಿಕ್ ರೀ, ಯು ನೀಡ್ ಟು ಫೈಂಡ್ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ಏನು ಅಲಾಂಗ್ ಎಕ್ಸ್ ಎಕ್ಸಸ್ 1 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಏನು ವೋಲ್ಟೇಜ್ ಆಗುತ್ತೆ ಅದೊಂದು ಲೀಸ್ಟ್ ಕೌಂಟನ್ನು ನೀವು ಕಂಡುಹಿಡಿಬೇಕು. ಅದೇ ಕಂಡುಹಿಡಿಬೇಕು. ಅದಕ್ಕೆ ಫಸ್ಟ್ ನೀವು ಸ್ಕೇಲಿಂಗನ್ನು ಪ್ರಾಪರ್ ಸ್ಕೇಲಿಂಗ್ ತೊಗೊಳ್ತಾ ಇದ್ದೀರಿ. ಸ್ಕೇಲಿಂಗ್ ತೊಗೊಂಡ ನಂತರ ಓಕೆ ನಾವೇನು ಮಾಡ್ತಾ ಇದ್ದೀವಿ ನೋಡ್ರಿ, ಇದೇ ಸ್ಕೇಲಿಂಗ್ ತೆಗೆದುಕೊಂಡಿರೋದು. ಈಗ ಅಲಾಂಗ್ ಎಕ್ಸ್ ಎಕ್ಸಸ್ 2 ಸೆಂಟಿಮೀಟರ್ಸ್ ಈಕ್ವಲ್ ಟು 0.1 ವೋಲ್ಟಾ. ಓಕೆ ಏನು ಮಾಡಬೇಕು ರೀ, ಓಕೆ 2 ಸೆಂಟಿಮೀಟರಿಗೆ 0.1 ವೋಲ್ಟ್. 2 ಸೆಂಟಿಮೀಟರ್ ಅಂದ್ರೆ ಅರ್ಥ ಏನು 20 ಮಿಲಿಮೀಟರ್ ಅಂತ ಅರ್ಥ. ಆ 20 ಮಿಲಿಮೀಟರ್ ಇಸ್ ಈಕ್ವಲ್ ಟು 0.1 ವೋಲ್ಟ್ ಅಂತ ಹೇಳ್ತಾ ಇದ್ದೀರಿ. ಆ ನಂತರ ಆ 20ನ ಎರಡೂ ಸೈಡ್ 20ಇಂದ ಡಿವೈಡ್ ಮಾಡಿಬಿಡ್ರಿ. ಓಕೆ ಏನು ಬರುತ್ತೆ ರೀ, ಅವಾಗ ಏನು ಬರುತ್ತೆ 1 ಮಿಲಿಮೀಟರ್ಗೆ ಎಷ್ಟು ವೋಲ್ಟೇಜ್ ಅಂತ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ಲೀಸ್ಟ್ ಕೌಂಟ್. ಇದೇ ಬೇಕಾಗಿರೋದು ನಮ್ಗೆ. ಇದ್ರ ಯೂಸ್ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಏನಂತ ಹೇಳಿ. ಓಕೆ ಯು ನೀಡ್ ಟು ಫೈಂಡ್, ಅದನ್ನು ರಫಲ್ ಮಾಡ್ಕೋಬೇಕು, ಇದನ್ನೇನು ಬರೀ ಅವಶ್ಯಕತೆ ಇಲ್ಲ. ಓಕೆ 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 0.005 ವೋಲ್ಟ್. ದಟ್ ಈಸ್ ಅಲಾಂಗ್ ಎಕ್ಸ್ ಎಕ್ಸ್ ಅಕಾರ್ಡಿಂಗ್ ಟು ದಿಸ್ ಸ್ಕೇಲ್. ಓಕೆ ಈಗ ನೆಕ್ಸ್ಟ್ ಅದೇ ರೀತಿ ಅಲಾಂಗ್ ವೈ ಎಕ್ಸಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 20 ಮಿಲಿ ಆಂಪಿಯರ್ ಅಂತ ಹೇಳ್ತಾ ಇದ್ದೀರಿ. 1 ಸೆಂಟಿಮೀಟರ್ ಅಂದ್ರೆ ಅರ್ಥ ಏನು 10 ಮಿಲಿಮೀಟರ್ ಅಂತ ಅರ್ಥ. ಏನು 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ದಟ್ಸ್ ಈಕ್ವಲ್ ಟು 20 ಮಿಲಿ ಆಂಪಿಯರ್, ರೈಟ್. ಓಕೆ ಈಗ ಡಿವೈಡ್ ಆನ್ ಬೋತ್ ಸೈಡ್ ಬೈ 10. ಯಾಕೆ 10ಇಂದ ಡಿವೈಡ್ ಮಾಡ್ತಾ ಇದ್ದೀನಿ, ನನಗೆ ಬೇಕು ಅಲಾಂಗ್ ವೈ ಎಕ್ಸಸ್ 1 ಸೆಂಟಿಮೀಟರ್ ಅಂದರೆ ಎಷ್ಟು ಅಂತ ಬೇಕು, ಅದು ಬೇಕು ನಮಗೆ. ಓಕೆ ಅದನ್ನು ಯೂಸ್ ಮಾಡ್ತೀವಿ ನಾವು ನೆಕ್ಸ್ಟ್ ಹೇಗಂತ ಹೇಳಿ. 1 ಮಿಲಿಮೀಟರ್ ಇಸ್ ಈಕ್ವಲ್ಸ್ ಟು 2 ಮಿಲಿ ಆಂಪಿಯರ್ ಬಂತಿಲ್ಲ. ದಟ್ ಈಸ್ ದ ಲೀಸ್ಟ್ ಕೌಂಟ್ ವ್ಯಾಲ್ಯೂ ಆಫ್ ಅಲಾಂಗ್ ವೈ ಎಕ್ಸಸ್. ಇಲ್ಲಿ ನಿಮಗೆ ಗಮನಿಸಬೇಕು. ಓಕೆ ಇದು ಬಹಳ ಮುಖ್ಯ, ಇದನ್ನು ನೀವು ರಫಲ್ ಮಾಡ್ಕೋಬೇಕು. ನಮ್ಮ ಅಲಾಂಗ್ ಎಕ್ಸ್ ಎಕ್ಸಸ್ ಈ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು, ದಟ್ ಈಸ್ 0.005 ವೋಲ್ಟ್ ಅದ. ಆ್ಯಂಡ್ ಅಲಾಂಗ್ ವೈ ಎಕ್ಸಸ್ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು, ದಟ್ ಈಸ್ 2 ಮಿಲಿ ಆಂಪಿಯರ್ ಅದ. ಓಕೆ ಇದು ನಿಮಗೆ ನೆನಪಿರಬೇಕು, ಅಥವಾ ಅದನ್ನು ರಫಲ್ಲಿ ಬರ್ಕೊಂಡಿಟ್ಕೋಬೇಕು ನೀವು. ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ನಾನು ನೋಡ್ರಿ ಇದು 0.1 ಅದ, ಹೌದಾ. ಈ 0.1 ನಾನು ಏನು ಮಾಡ್ತೀನಿ, ಆ ನಮ್ಮ ಎಕ್ಸ್ ಎಕ್ಸಸ್ನ ಲೀಸ್ಟ್ ಕೌಂಟ್ ಬಂದಲ್ಲ ಆ ನಂಬರಿಂದ ಡಿವೈಡ್ ಮಾಡ್ತೀನಿ. ಓಕೆ 0.1 ಡಿವೈಡೆಡ್ ಬೈ 0.005 ದಟ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ಯುವರ್ ಅಲಾಂಗ್ ಎಕ್ಸ್ ಎಕ್ಸಸ್. ಓಕೆ ಇದನ್ನು ಡಿವೈಡ್ ಮಾಡಿದಾಗ ನಿಮಗೆ 20 ಬರ್ತಾ ಇದೆ. ಏನ್ರಿ ಇದು 20, ನಿಮ್ಮ 20 ಮಿಲಿಮೀಟರಿಗೆ 0.1 ಅದ ಅಂತ ಅರ್ಥ ಅಲ್ಲಿ. ಓಕೆ ಆ 20 ಮಿಲಿಮೀಟರ್ ಏನದ 0 ನೋಡ್ರಿ, ನೀವು ಗಮನಿಸ್ಬೋದು. ಇಲ್ಲಿಂದ 10 ಆಯಿತು, ಇದು 20ನೇ ಮಿಲಿಮೀಟರ್ಗೆ 0.1 ಅದಲ್ಲ. ಓಕೆ ಅದೇ ರೀತಿ ಮತ್ತೊಂದು ಏನ್ರಿ, ಅಲಾಂಗ್ ವೈ ಎಕ್ಸಸ್ ಏನು ಮಾಡಬೇಕು 1 ಮಿಲಿಮೀಟರ್ 2 ಮಿಲಿ ಆಂಪಿಯರ್ ಬಂದದ್ದು ಕೊರತು. ಈಗ ನಿಮಗೆ ಇಲ್ಲಿ ವ್ಯಾಲ್ಯೂ ಎಷ್ಟದ 30 ಮಿಲಿ ಆಂಪಿಯರ್ ಅದ. ಆ 30 ಮಿಲಿ ಆಂಪಿಯರ್ ಎಲ್ಲಿ ಹುಡುಕ್ಲಿ ನಾನು, ಅಲಾಂಗ್ ವೈ ಎಕ್ಸಸ್ ನಾನು 30 ಇಲ್ಲೇ ಬರುತ್ತೆ ಹೌದಾ, 30 ಇದೆ. ಅದನ್ನು ನಾನು ಹೇಗೆ ಮಾಡ್ತೀನಿ ನೋಡ್ರಿ, ಗಮನಿಸ್ರಿ. ಏನದ ಅಲಾಂಗ್ ವೈ ಎಕ್ಸಸ್ ನಿಮಗೆ 1 ಮಿಲಿಮೀಟರ್ ವ್ಯಾಲ್ಯೂ ಕೊರತು 2 ಮಿಲಿ ಆಂಪಿಯರ್ ಅಂತ ಹೇಳಿ. ಹಾಗಾಗಿ ಆ 30 ಎಲ್ಲಿಂದ ಬಂತು, ಆ ರೀಡಿಂಗ್ ಏನದಲ್ಲ 30 ಮಿಲಿ ಆಂಪಿಯರ್. ಆ 30 ಡಿವೈಡೆಡ್ ಬೈ 2 ಏನಿದು ದ ಲೀಸ್ಟ್ ಕೌಂಟ್ ಅಥವಾ 1 ಮಿಲಿಮೀಟರ್ ವ್ಯಾಲ್ಯೂ ಆಫ್ ಅಲಾಂಗ್ ವೈ ಎಕ್ಸಸ್ ಮಾಡ್ರಿ 15 ಬಂತು. ಆ 15ನೇ ಮಿಲಿಮೀಟರ್. ಓಕೆ ಇಲ್ಲಿಂದ ನೋಡ್ರಿ, ಹಿಯರ್ ಇಟ್ ಈಸ್, ಇಲ್ಲಿಂದ ಇದು 10 ಆಯಿತು. 15ನೇ ಮಿಲಿಮೀಟರ್ ನಮಗೇನು ಹೇಳುತ್ತೆ,
ಅದು ವ್ಯಾಲ್ಯೂ ಹೇಳುತ್ತೆ. ಯಾವ ವ್ಯಾಲ್ಯೂ ಹೇಳ್ತಾ ಇದ್ದೀರಿ 15ನೇ ಮಿಲಿಮೀಟ್ರ್ ಇದು? ಓಕೆ, ಇದು ನಮಗೆ ಹೇಳ್ತಾ ಇರೋದೇನಪ್ಪ ಅಂದರೆ ನಮ್ಮ ಫಸ್ಟ್ ರೀಡಿಂಗ್ನ ವ್ಯಾಲ್ಯೂ ಹೇಳ್ತಾ ಇರೋದು ಇದು, ರೈಟ್? ಓಕೆ, ಇಲ್ಲಿ ನೀವು ಗಮನಿಸ್ಬೋದು. ನೆಕ್ಸ್ಟ್ ರೀಡಿಂಗ್ ಏನದ ರೀ? ನೆಕ್ಸ್ಟ್ ರೀಡಿಂಗ್ ಅದ ದಟ್ ಈಸ್ 0.2 ವೋಲ್ಟ್. ಓಕೆ, ನಿಮಗೆ ಇಲ್ಲಿ ಡೈರೆಕ್ಟಾಗಿ 0.2 ವೋಲ್ಟ್ ಕಾಣುತ್ತಲ್ರಿ? ಕಾಣಲಿ, ಆದರೆ ನಾನು ಏನು ಮಾಡ್ತೀನಿ ನೋಡ್ಕೋರಿ, ನಿಮಗಿದು ಹೆಲ್ಪ್ ಆಗುತ್ತೆ ಮುಂದಿನ ಎಕ್ಸ್ಪೆರಿಮೆಂಟ್ಗಳಲ್ಲೂ. ಏನು ಬರೆಯೋದು? 0.2 ಅಂತ ಬರೆಯೋದು. ರಫಲ್ ಮಾಡ್ಬೇಕು ಇದನ್ನು. 0.2 ಡಿವೈಡೆಡ್ ಬೈ ಲೀಸ್ಟ್ ಕೌಂಟ್ ಆಫ್ ದ ಏನು ಲೀಸ್ಟ್ ಕೌಂಟ್ ಅಂದರೆ 1 ಮಿಲಿಮೀಟರ್ ವ್ಯಾಲ್ಯೂ ಅಲಾಂಗ್ ದ ಎಕ್ಸ್ ಎಕ್ಸಸ್ ಎಷ್ಟು? 0.05. ಹೌದಾ? ಅಲಾಂಗ್ ಎಕ್ಸ್ ಎಕ್ಸಸ್ 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟು? 0.005. ಅದನ್ನೇ ಬರೀತಾ ಇದ್ದೀವಿ. ಇದನ್ನು 0.2 ಡಿವೈಡ್ ಬೈ 0.005 ಮಾಡಿರಿ, 40 ಬಂತು. ಏನ್ರಿ ಇದು 40? ನಿಮ್ಮ 40ನೇ ಮಿಲಿಮೀಟರ್ಗೆ 0.2 ವ್ಯಾಲ್ಯೂ ಅಂತ ಅರ್ಥ. ಇದು 10, 20, 30, 40ನೇ. ಓಕೆ, ಇದಕ್ಕೆ ಏನು 0.2 ಅಂತ ಅರ್ಥ. ನೆಕ್ಸ್ಟು ಏನು ಮಾಡಬೇಕು? ಇದರ 0.2 ವೋಲ್ಟ್ ಇದ್ದಾಗ ಕರೆಸ್ಪಾಂಡಿಂಗ್ 50 ಮಿಲಿ ಆಂಪಿಯರ್ ಅದ. ಏನು ಮಾಡಬೇಕು ಇದನ್ನು? 50 ಮಿಲಿ ಆಂಪಿಯರ್ ಹೇಗೆ ಮಾಡಬೇಕು? ವೆರಿ ಸಿಂಪಲ್. ಗಮನಿಸ್ರಿ, ಇಲ್ಲೇ ಏನು ಮಾಡ್ತೀವಿ? 50 ಮಿಲಿ ಆಂಪಿಯರ್ ಡಿವೈಡೆಡ್ ಬೈ 2 ಅಂತ ಬರೀತೀನಿ. ಡಿವೈಡೆಡ್ ಬೈ 2 ಎದಕ್ಕೆ ಬರೀತಾ ಇದ್ದೀರಿ? ನಿಮ್ಮ ಅಲಾಂಗ್ ವೈ ಎಕ್ಸಸ್ 1 ಮಿಲಿಮೀಟರ್ನ ವ್ಯಾಲ್ಯೂ 2 ಮಿಲಿ ಆಂಪಿಯರ್ ಅದ. ಹಾಗಾಗಿ ಅದನ್ನು ಡಿವೈಡೆಡ್ ಬೈ 2 ಎಷ್ಟು? 25 ಬಂತು. 25 ಮಿಲಿ ಆಂಪಿಯರ್. ಆ್ಯಂಡ್ ಇಲ್ಲಿ ನೀವು ಗಮನಿಸ್ಬೋದು 25ನೇ ಮಿಲಿಮೀಟರ್ ಅಂದರೆ ಇಲ್ಲಿ ಎಷ್ಟಾಯ್ತು? ಇದು 10 ಆಯಿತು, 20, 25ನೇ ಮಿಲಿಮೀಟರ್ ಏನು ಹೇಳುತ್ತೆ? ಅದು 50 ಅಂತ ಹೇಳುತ್ತೆ. ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇರೋದು ಗಮನಿಸ್ಬೇಕು ನೀವು. ಏನದ ಇಲ್ಲೇ? ಹಿಯರ್ ಇಟ್ ಈಸ್, ದಿಸ್ ಒನ್ ಈಸ್ 50. 0.2 ಏನು? 0.2 ವೋಲ್ಟೇಜ್ 0.2 ಇದ್ದಾಗ ಕರೆಂಟ್ ಎಷ್ಟು? 50 ಮಿಲಿ ಆಂಪಿಯರ್ ಅದ. ಆ ವ್ಯಾಲ್ಯೂ ಬಂತು ನಮ್ದೀಗ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ನೆಕ್ಸ್ಟ್ ರೀಡಿಂಗ್ ನೋಡ್ಕೋರಿ. ಏನದ? 0.3. ಓಕೆ, ಡೈರೆಕ್ಟಾಗಿ ನಾನು ಗೊತ್ತಾಗತ್ತೆ ಈಗ. ಓಕೆ, 0.3 ಇಲ್ಲಿ ಅದ. ಹೇಗೆ ಬಂತ್ರಿ 0.3? ಅದು 0.3 ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ 0.3 ವೋಲ್ಟೇಜ್ ಬಂದಿರೋದು. ಓಕೆ, ಏನು ಮಾಡ್ಬೇಕೀಗ? 0.3 1 ಮಿಲಿಮೀಟರ್ ಅಲಾಂಗ್ ಎಕ್ಸ್ ಎಕ್ಸಸ್ 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟು? 0.005 ಅದ. ಡಿವೈಡ್ ಮಾಡಿರಿ, ಇಲ್ಲಿ 60. ನಿಮ್ಮ 60ನೇ ಮಿಲಿಮೀಟ್ರಿಗೆ ನೋಡ್ರಿ, 10, 20, 30, 40, 50, 60ನೇ ಮಿಲಿಮೀಟರ್ಗೆ 0.3 ಅದ. ಇದರ ಕರೆಸ್ಪಾಂಡಿಂಗ್ ಏನು? ಇದರ ಕರೆಸ್ಪಾಂಡಿಂಗ್ ಕರೆಂಟ್ ಏನದಲ್ಲ, ದಟ್ ಈಸ್ 80 ಮಿಲಿ ಆಂಪಿಯರ್ ಅದ. ಈಗ ನಾನಿಲ್ಲಿ 80 ಮಿಲಿ ಆಂಪಿಯರ್ ನಿಮಗೆ ಗೊತ್ತಿಲ್ಲ, ಡೈರೆಕ್ಟಾಗಿ ಇಲ್ಲೇ ಗೊತ್ತಾಗುತ್ತೆ. 80 ಮಿಲಿದು 0.3 ಆ್ಯಂಡ್ ದಿಸ್ ಈಸ್ 80 ಡೈರೆಕ್ಟ್ ಇಲ್ಲೇ ಬರ್ತಾ ಇದೆ. ಓಕೆ, ಅದು ನಾನು ಏನು ಮಾಡ್ತೀನಿ, ಅದನ್ನು ಚೆಕ್ ಮಾಡೋಣ ಮತ್ತೊಮ್ಮೆ. ಓಕೆ, ನಿಮಗೆ ಗೊತ್ತಾಗತ್ತಿದ್ದು ಏನು ಹೇಗಂತ ಹೇಳಿ. ಏನು ಮಾಡ್ತೀರಿ ನೀವು? ವೆರಿ ಸಿಂಪಲ್. ನೋಡ್ರಿ ಇಲ್ಲೇ ಏನದ? 80. ಏನ್ರಿ ಇದು? 80 ಮಿಲಿ ಆಂಪಿಯರ್ ಬಂತಂತ ರೀಡಿಂಗ್. ಅದು ಏನು? 80 ಮಿಲಿ ಆಂಪಿಯರ್ ಅಂತ ಹೇಳಿ. ಓಕೆ, ಡಿವೈಡೆಡ್ ಬೈ ಏನು ಮಾಡಬೇಕು? ಡಿವೈಡೆಡ್ ಬೈ 2. ಡಿವೈಡೆಡ್ ಬೈ 2 ಎದಕ್ಕೆ ಮಾಡ್ತಾ ಇದ್ದೀವಿ ರೀ? 1 ಮಿಲಿಮೀಟರ್ ಅಲಾಂಗ್ 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟು? 2 ಮಿಲಿ ಆಂಪಿಯರ್ ಅದ. ಅದಕ್ಕೆ ಡಿವೈಡ್ ಮಾಡ್ತಾ ಇದ್ದೀವಿ. ಡಿವೈಡ್ ಬೈ 80 ಡಿವೈಡ್ ಬೈ 2 ಮಾಡಿದಾಗ 40 ಬಂತು, ಅಂದರೆ 40ನೇ ಮಿಲಿಮೀಟರ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿಂದ 10, 20, 30, 40ನೇ ಮಿಲಿಮೀಟರ್ನಾಗ 80 ಅಂತ ಹೇಳುತ್ತೆ. ಓಕೆ, ಅದೇ ರೀತಿ ಈ ರಿಮೈನಿಂಗ್ ಎಲ್ಲವೂ ಅದೇ ರೀತಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಆ್ಯಂಡ್ ಜಸ್ಟ್ ಅಬ್ಸರ್ವ್ ದಿಸ್. ಇದನ್ನು ಒಂದ್ಸಲ ನೀವು ಅಬ್ಸರ್ವ್ ಮಾಡಿರಿ, ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದೇ ರೀತಿ ನಾನು ಇಲ್ಲಿ ಪ್ಲಾಟ್ ಮಾಡಿಬಿಡ್ತೀನಿ. ಓಕೆ, ಆ್ಯಂಡ್ 0.4 ಇದ್ದಾಗ ಏನು? ವೋಲ್ಟೇಜ್ 0.4 ಇದ್ದಾಗ 100 ಮಿಲಿ ಆಂಪಿಯರ್ ಅದ. ಆ್ಯಂಡ್ ಯು ಕ್ಯಾನ್ ಸಿ 0.4 ವೋಲ್ಟ್ ಇದ್ದಾಗ ಇಲ್ಲಿ 100 ಮಿಲಿ ಆಂಪಿಯರ್ ಅದ. ಹಾಗಾಗಿ ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ? ದಟ್ ಈಸ್ 100. ಆ್ಯಂಡ್ ನೆಕ್ಸ್ಟ್ 0.5 ಇದ್ದಾಗ 140 ಮಿಲಿ ಆಂಪಿಯರ್ ಅದ. ಸಿ ಹಿಯರ್ ಇಟ್ ಈಸ್ 0.5 ಇದ್ದಾಗ ಎಷ್ಟಂತೆ? 140 ಮಿಲಿ ಆಂಪಿಯರ್ ಅದ. ದಿಸ್ ಇಸ್ ದ ಪಾಯಿಂಟ್. ಆ್ಯಂಡ್ ಹಿಯರ್ ಇಟ್ ಈಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದೇನದ? ಮುಂದೆ ನೆಕ್ಸ್ಟ್ ರೀಡಿಂಗ್ ಏನದ? 0.6 ವೋಲ್ಟ್ ಇದ್ದಾಗ 170 ಮಿಲಿ ಆಂಪಿಯರ್ ಅದ. ಓಕೆ, ಗಮನಿಸ್ಬೋದು ಎಲ್ಲಿ? 0.6 ಇದ್ದಾಗ 170. ದಿಸ್ ಇಸ್ 180 ಅದ ಇಲ್ಲೇ, ಅದ್ರ ಕೆಳಗಿರೋದು. ಓಕೆ, 170. ಹಿಯರ್ ಇಟ್ ಈಸ್. ನಾವು ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ಇವೆಲ್ಲವನ್ನು ಎವರೇಜ್ ಆಗಿ ಒಂದು ಸ್ಕೇಲ್ ತಗೊಳ್ಳೋದು. ಓಕೆ, ಟೇಕ್ ಅ ಟ್ರಾನ್ಸ್ಪರೆಂಟ್ ಸ್ಕೇಲ್. ಆ್ಯಂಡ್ ಹೇಗೆ ಡ್ರಾ ಮಾಡಬೇಕು? ಎಲ್ಲ ಪಾಯಿಂಟು ಬರಬೇಕಂತೇನಿಲ್ಲ. 1-2 ಪಾಯಿಂಟ್ ಕೆಳಗೆ ಹೋಗಲಿ, 1-2 ಪಾಯಿಂಟ್ ಮೇಲೆ ಬರಲಿ. ಎವರೇಜ್ ಆಗಿ ನೀವು
ಒರಿಜಿನಲ್ಲಿ ಪಾಸ್ ಆಗಬೇಕು, ರೈಟ್? ಎಸ್. ಓಕೆ, ನೀವು ಕೇಳ್ಬೋದಲ್ರಿ ಇಲ್ಲೇ ಲೈನ್ ಪಾಸ್ ಆಗಲೇ ಇಲ್ಲ, ಎಲ್ಲಿ ಇದರಲ್ಲಿ ಆಗಲೇ ಇಲ್ಲ. ಓಕೆ, ಇದು ನೋಡ್ರಿ, ಈ ಪಾಯಿಂಟ್ ಕೆಳಗಡೆ ಬಂತು, ಈ ಪಾಯಿಂಟ್ ಮೇಲ್ಗಡೆ ಬಂತು. ಓಕೆ, ಬ್ಯಾಲೆನ್ಸ್ ಆಯ್ತು ಇದು. ಆ್ಯಂಡ್ ಇವು ಈ ಪಾಯಿಂಟ್ಗಳಿಗೆ ಭಾಳ ಹತ್ತಿರ ಅದ, ಇರಲಿ. ಓಕೆ, ಒಂದು ಪಾಯಿಂಟ್ ಕೆಳಗಡೆ ಅಥವಾ ಮೇಲ್ಗಡೆ ಮಾಡ್ಕೊಂಡು ನೀವು ಅದನ್ನು ಎವರೇಜ್ ಆಗಿ ನಾವು ಸ್ಲೋಪನ್ನು ಡ್ರಾ ಮಾಡ್ಕೋಬೇಕು. ಈಗ ಲೈನ್ ಡ್ರಾ ಮಾಡಿದ ನಂತರ ನೀವು ಸ್ಲೋಪನ್ನು ಡ್ರಾ ಮಾಡಬೇಕು. ಸ್ಲೋಪ್ ಹೇಗೆ ಡ್ರಾ ಮಾಡಬೇಕು ರೀ? ನೀವು ಎಲ್ಲಾದರೂ ಡ್ರಾ ಮಾಡ್ಕೋಬೋದು. ಆ್ಯಂಡ್ ಸಿ, ನಾನೀಗ ಏನು ಮಾಡ್ತೀನಿ ಗಮನಿಸ್ರಿ, ಎಲ್ಲಿಯಾದರೂ ಡ್ರಾ ಮಾಡ್ರಿ. ಓಕೆ, ಹಿಯರ್ ಯು ಕ್ಯಾನ್ ಸಿ, ಎಲ್ಲಿ ಕಂಫರ್ಟೇಬಲ್ ಆಗುತ್ತಲ್ಲೇ ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೀನಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಐ ಥಿಂಕ್ ದಿಸ್ ಒನ್ ಈಸ್ ಕಂಫರ್ಟೇಬಲ್. ಯಾವ್ದು ಬೇಕಾದರೂ ಹೇಗೆ ಬೇಕಾದ್ರೂ ಡ್ರಾ ಮಾಡಿರಿ. ಸೊ ದಿಸ್ ಈಸ್ ಯುವರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಈಗ ಇಲ್ಲಿದು ಇದನ್ನು ನಾನು ಎ ಅಂತ ಕರಿತೀನಿ. ದಿಸ್ ಈಸ್ ಎ ಹಿಯರ್. ದಿಸ್ ಈಸ್ ಐ ಥಿಂಕ್ ಬಿ ಆ್ಯಂಡ್ ಹಿಯರ್ ಇಟ್ ಈಸ್ ಸಿ. ಓಕೆ, ಅದೇ ರೀತಿ ನೀವು ನಿಮ್ಮ ಒಂದು ಎ ಬಿ ಸಿ ಹೀಗೆ ಡ್ರಾ ಮಾಡಿದ್ರಿ. ಓಕೆ, ನೇಚರ್ ಆಫ್ ದ ಗ್ರಾಫ್ಲಿ ದಟ್ ಈಸ್ ಸ್ಲೋಪ್ ಈಸ್ ಈಕ್ವಲ್ಸ್ ಟು ಎಮ್, ದಟ್ ಸ್ಲೋಪ್ ಎಮ್ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಅಂತ ಬರೀತೀರಿ, ಹೌದಾ? ಓಕೆ, ಅದನ್ನೇ ಮಾಡೋಣ ನಾವೀಗ. ಹಿಯರ್ ದಟ್ ಸ್ಲೋಪ್ ಎಮ್ ಈಸ್ ಈಕ್ವಲ್ಸ್ ಟು ಏನು ಬರೆಯೋಣ ನಾವೀಗ? ದಟ್ ಸ್ಲೋಪ್ ಎಮ್ ಈಸ್ ಈಕ್ವಲ್ ಟು, ಸ್ಲೋಪನ್ನು ನಾನು ಎಮ್ ಅಂತ ಬರೀತೀನಿ, ಎಮ್ ಈಸ್ ಈಕ್ವಲ್ ಟು ಎ ಬಿ. ಎ ಬಿ ಎಷ್ಟು ಮಿಲಿಮೀಟ್ರದ ನೋಡ್ಕೊರಿ. ಎ ಬಿ ಎಷ್ಟು ಮಿಲಿಮೀಟ್ರದ? ದಿಸ್ ಈಸ್ 10 and I think it is 14, 15 ಅಂತ ಅನ್ಕೋರಿ. ಹಿಯರ್ ಇಟ್ ಇಸ್ 15 ಮಿಲಿಮೀಟರ್ ಅದ. ಎ ಬಿ ವ್ಯಾಲ್ಯೂ ಎಷ್ಟದ? 15. ಓಕೆ, ನಿಮಗೆ ಎಕ್ಸ್ ಎಕ್ಸಸ್ನ ಅಂದ್ರೆ ವೈ ಎಕ್ಸಸ್ನ 1 ಮಿಲಿಮೀಟರ್ ವ್ಯಾಲ್ಯೂ ಗೊತ್ತು. ಎಷ್ಟು? ದಟ್ ಈಸ್ 2 ಮಿಲಿ ಆಂಪಿಯರ್ ಅದ. ಹಾಗಾಗಿ ನಾನು ಇಲ್ಲಿ ಏನು ಬರಿತಾ ಇದ್ದೇನೆ, ಈ ಎ ಬಿ ಅನ್ನ ಹೇಗೆ ಬರಿತೀನಿ? ದಟ್ ಈಸ್ 2 ಮಿಲಿಮೀಟರ್ ಏನದು? 2 ಮಿಲಿ ಆಂಪಿಯರ್ ಒಂದು ಡಿವಿಷನ್ನ ವ್ಯಾಲ್ಯೂ. ಇಲ್ಲಿ ಎಷ್ಟದಾವು? ಎ ಬಿ ಎಷ್ಟದ? 15 ಮಿಲಿಮೀಟರ್ ಅದ. 2 ಮಿಲಿ ಆಂಪಿಯರ್ ಇಂಟು 15, 15 ಎಷ್ಟಾಗುತ್ತೆ? 30 ಮಿಲಿ ಆಂಪಿಯರ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಎ ಬಿ, ಓಕೆ, ದಟ್ ಈಸ್ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂದರೆ ದಟ್ ಈಸ್ ಎಮ್ ಈಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟಾಯಿತು? 30 ಮಿಲಿ ಆಂಪಿಯರ್ ಡಿವೈಡೆಡ್ ಬೈ ಬಿ ಸಿ. ಬಿ ಸಿ ಎಷ್ಟಾಗುತ್ತೆ ಗಮನಿಸ್ರಿ. ಓಕೆ, ಬಿ ಸಿ ವ್ಯಾಲ್ಯೂ ಏನಾಗುತ್ತೆ? ದಿಸ್ ಈಸ್ ಹಿಯರ್ ಇಟ್ ಈಸ್ 10, 20, 21, 22. ಓಕೆ, 22 ಮಿಲಿಮೀಟರ್ ಅದ. ಬಿ ಸಿ ಎಷ್ಟದ? 22 ಮಿಲಿಮೀಟರ್ ಅದ. 22 ಮಿಲಿಮೀಟರ್ ಅದ. ನಿಮಗೆ 1 ಮಿಲಿಮೀಟರ್ನ ವ್ಯಾಲ್ಯೂ ಗೊತ್ತು ಅಲಾಂಗ್ ಎಕ್ಸ್ ಎಕ್ಸಸ್. ಅಲಾಂಗ್ ಎಕ್ಸ್ ಎಕ್ಸಸ್ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು? 0.005 ಅದ. ಓಕೆ, ಅಲಾಂಗ್ ಎಕ್ಸ್ ಎಕ್ಸಸ್ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು? 0.005. ಓಕೆ, ಇಂಟು ಎಷ್ಟು ಮಾಡಬೇಕಿದು? 22 ಎಷ್ಟಾಗುತ್ತೆ? ಇಂಟು 22 ಮಾಡಿದಾಗ ನಿಮಗೆ ಬರುವಂತಹ ವ್ಯಾಲ್ಯೂ ಏನು ಹೇಳ್ತಾ ಇದ್ದೀನಿ ನಾನು? ದಿಸ್ ಈಸ್ 22 ಇಂಟು 0.005 ಮಾಡಿದಾಗ ನಿಮಗೆ ಬರುವಂತಹ ವ್ಯಾಲ್ಯೂ ಎಷ್ಟು? 0.11 ಬರುತ್ತೆ. ಓಕೆ, ಅದು ಏನದು? ಬಿ ಸಿ. ನೋ ಯು ಕ್ಯಾನ್ ರೈಟ್ ದಟ್ ಈಸ್ 0.11 ವೋಲ್ಟ್. ಓಕೆ, ಹಾಂ, ಇದನ್ನೇ ನಾವೀಗ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಇದನ್ನೇ ಎಲ್ಲಿ ಈ ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಹಿಯರ್ ಇಟ್ ಈಸ್. what is the value of R is equal to resistance of the wire R is equal to 1 by slope ada, and slope is equal to ನಿಮಗೆ ಗೊತ್ತು, slope is equals to that is AB by BC. here it is AB by BC, and ಅದನ್ನೇ ನಾವು rearrange ಮಾಡ್ಕೊಂಡಿವಿ BC by AB. okay, BC value ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ. BC value ಅದ, the BC value is 0.11 volt. here BC value is that is here it is BC value is 0.11 volt ada. and what about the value of AB? okay, AB value estada? AB value 30 milliampere ada, and the value of AB is that is 30 milliampere. it is 30 milliampere. okay, milliampere ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಕೊಳ್ತಾ ಇದ್ದೀನಿ. milliampere ಅಂದ್ರೆ ನಾನು ಅದನ್ನು ಹೇಗೆ ಬರೀತೀನಿ? ಇಂಟು 10 to the power of -3 ಆಂಪಿಯರ್ ಅಂತ ಬರೀತಾ ಇದ್ದೀನಿ. ಓಕೆ, ಏನಾಯ್ತು? ಇದು 10⁻³ ಮೇಲ್ಗಡೆ ಹೋದರೆ ಎಷ್ಟಾಗುತ್ತೆ? 10⁻³ ಆಗುತ್ತೆ. ಓಕೆ, 10⁻³ ಅಂದರೆ ನಿಮಗೆ ಅರ್ಥ ಆಗುತ್ತೆ. 10⁻³ ಅಂದರೆ 1000. ಓಕೆ, ಈ ನಂಬರಿಗೆ 0.0.11ಗೆ ನೀವು 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ದಟ್ ಈಸ್ ಎಷ್ಟು? 110 ವೋಲ್ಟ್ ಬರುತ್ತೆ.
divided by ಎಷ್ಟು divided by 30 and on calculation ಅಂದರೆ 110 divided by 30 ಮಾಡಿದಾಗ ನಿಮಗೆ ಸಿಗುವಂತಹ ನಂಬರ್ ಎಷ್ಟು ದಟ್ ಈಸ್ 3.666 ಅಂತ ಅಷ್ಟೇ ಹೋಗುತ್ತೆ ದಟ್ ಈಸ್ ಓಮ್ ಏನ್ರಿ ಇದು ದಿಸ್ ಇಸ್ 3.666 ಆರ್ 3.67 ಓಮ್ ಅಂತ ಹೇಳ್ಕೋಬಹುದು ನಾನು ಓಕೆ ಏನಿದು ದಟ್ ಈಸ್ 3.67 ಓಮ್ ಏನಿದು ಬಂದಂತ ರೆಸಿಸ್ಟೆನ್ಸ್ ಇದು ಈಗ ನಿಮಗೆ ಈ ಲೆಂತ್ ಆಫ್ ದ ವೈರ್ ಅದು ಕೊಡ್ಬೋದು ಅಥವಾ ನೀವೇ ಅದನ್ನ ಮೇಜರ್ ಅಳತೆ ಮಾಡ್ಕೋಬಹುದು ಓಕೆ ಅಂಡ್ ದ ಲೆಂತ್ ಆಫ್ ದ ವೈರ್ ಈಸ್ ನಮ್ಮ ಈ ಎಕ್ಸ್ಪೆರಿಮೆಂಟ್ ನ ಲೆಂತ್ ಆಫ್ ದ ವೈರ್ ಎಷ್ಟದ ಎಲ್ಲಿದರಿ ಆ ಲೆಂತ್ ಆಫ್ ದ ವೈರ್ ಅಂದ್ರೆ ಈ ಕೊಟ್ಟಂತಹ ವೈರ್ ಏನದಲ್ಲ ದಿಸ್ ಈಸ್ ಯುವರ್ ವೈರ್ ಓಕೆ ಈ ವೈರ್ ಏನದಲ್ಲ ಈ ವೈರ್ ನ ಲೆಂತ್ ಎಷ್ಟದ 50 ಸೆಂಟಿಮೀಟರ್ ಅದ ಅದನ್ನ ನಾನು ಮೀಟರ್ ಅಲ್ಲಿ ಬರೆಯೋದಾದ್ರೆ 0.5 ಮೀಟರ್ ಆಗುತ್ತೆ ಹಾಗಾಗಿ 0.5 ಮೀಟರ್ ದಟ್ ಇಸ್ ದ ಲೆಂತ್ ಆಫ್ ದ ವೈರ್ ಅದ ಅಂಡ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ವೆರಿ ಸಿಂಪಲ್ ಏನ್ ಮಾಡ್ತೀರಿ ದಟ್ ಈಸ್ 3 ಹಿಯರ್ ಇಟ್ ಈಸ್ ರೆಸಿಸ್ಟೆನ್ಸ್ ಇಸ್ 3.67 ಓಮ್ divided by length of the wire is 0.5 and that's equals to ಅಂದ್ರೆ ಏನರ್ಥ 3.67 here it is 3.67 divided by 0.5 ಮಾಡಿದಾಗ ನಿಮಗೆ ಬರುವಂತಹ ವ್ಯಾಲ್ಯೂ ಏನದ ದಟ್ ಈಸ್ 7.34 okay what is that 7.34 this is ohm per meter okay that is ohm per meter anta baribekagutte now our R by L will be 7.34 ohm per meter hagagi resistance per unit length final result baribekagutte resistance per unit length of a given wire you need to write it like this ಎಷ್ಟು ಅಂತ ಬರೀತೀರಿ that is 7.34 ohm per meter ಯಾಕೆ ಬರೀತಾ ಇದ್ರಿ ಬಿಕಾಸ್ ಡಿವೈಡೆಡ್ ಬೈ ಲೆಂತ್ ಮಾಡಿರಿ ಅಂಡ್ ದಿಸ್ ಇಸ್ ವಾಟ್ ಯುವರ್ ರಿಸಲ್ಟ್ ಇಷ್ಟು ನೀವು ಬರೆದು ತೋರಿಸ್ಬೇಕಾಗತ್ತೆ ಅಂಡ್ ಆ ಗ್ರಾಫು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ